ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. बहुविवाह से जुड़ा ये मुद्दा है और उत्तराधिकार और लिविंग रिलेशनशिप से भी जुड़े मुद्दे इस यूसीसी कानून में शामिल किए गए हैं. यानी ये सभी प्रावधान इस कानून में है जो असम विधानसभा में पेश किया गया है. धार्मिक प्रथाएं और जनजातीय समुदायों को छूट इसमें दी गई है. 13 मई को कैबिनेट ने विधेयक के मसौदे को मंजूरी दी थी, जिसके बाद अब 27 मई को इस पर चर्चा होगी और असम यूसीसी विधेयक पेश करने वाला तीसरा राज्य बना है. ಸಾಮಾಜಿಕ ನಿರ್ದೇಶಕರು ತುಂಬ ಈ ಕಾರ್ಯಕ್ರಮ ಅವರು ಇವತ್ತು ಜನಪದ ಅಕಾಡೆಮಿ ಸದಸ್ಯರು ಕೂಡ ಆ ಪ್ರಶ್ನೆಗೆ ಅದಕ್ಕೆ ಯಾವ ಸರ್ಕಾರ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಭಾಷೆಯನ್ನು ಪೋಷಿಸುವಂತ ಅಂತ ಸರ್ಕಾರಕ್ಕೆ ನಿಜವಾಗಲೂ ಆ ರೀತಿಯ ಕಾಳಜಿ ಇಲ್ಲ. ತನ್ನ ಕಾರಿಕೆಗಳಿಗೆ ತನ್ನ ನಾಡನ್ನು ಹಿಡಿದುಕೊಳ್ತಕ್ಕಂಥ ಒಂದು ಭಾಷೆಗೆ ತನ್ನ ನಾಡನ್ನು ಸಮೃದ್ಧಗೊಳಿಸ್ತಕ್ಕಂಥ ಮಾನಸಿಕವಾಗಿ ಸಮೃದ್ಧಗೊಳಿಸ್ತಕ್ಕಂಥ ಕಲೆಗಳಿಗೆ ಅನುದಾನಗಳಿಟ್ಟಿದ್ದಾರೆ. ಆದರೆ ಇದೇ ಹೋದ್ರೆ ಆ ಸರ್ಕಾರಗಳು ಸೇರ ಸರ್ಕಾರಗಳಲ್ಲ. ಆ ದೃಷ್ಟಿಯಿಂದ ಸರ್ಕಾರಗಳು ಬಹಳ ಮುಖ್ಯವಾಗಿ ಇವತ್ತು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಉಳಿಸುವ ಬಯಸುವುದಲ್ಲ, ಅಂಗವಿಸುವುದಕ್ಕೆ ಇಂಥ ಅಂಶಗಳು ಇಂಥ ಚರ್ಚೆಗಳು ಈ ರೀತಿಯ ಒಂದು ಸಂವಾದಗಳು ಆಗಬೇಕಾಗಿದೆ ಮತ್ತು ಕಲಾವಿದರು ಉಳಿಬೇಕಾಗಿದೆ ಮತ್ತು ಕಲಾವಿದರು ಉಳಿಬೇಕಾಗಿದೆ, ಅವರ ಕಲೆಗೆ ಪ್ರೋತ್ಸಾಹ ಸಿಗಬೇಕಾಗಿದೆ. ಈ ದೃಷ್ಟಿಯಿಂದ ನಾನು ಹೇಳಿಕೊಂಡಿದ್ದೆ ಹುಡುಗರ ಅಪೂರ್ವವಾದಂತಹ ಕಾರ್ಯಕ್ರಮಗಳು ಇಲ್ಲೇ ನಮ್ಮ ಸರ್ಕಾರಗಳು ಹೆಚ್ಚಿನ ರೀತಿಯಲ್ಲಿ ಕಲಾವಿದರನ್ನು ಕಲೆಯನ್ನು ನಿಲ್ಲಿಸುವ ದೃಷ್ಟಿಗೆ ಇಂಥ ಸಾವಿರಾರು ಕಲಾವಿದರನ್ನು ಹುಟ್ಟೆ ಸೇರಿಸಿ ಅವರೊಂದು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡಬೇಕಾಗಿದೆ. ಇದು ನಮ್ಮ ಜಿಲ್ಲೆಯಲ್ಲಿ ಕರೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ನಾವು ಜಾನಪದ ಕಲೆಗಳ ಗೌರವ ಒಂದು ಶಿರೋನಾಮೆಯನ್ನು ಇಟ್ಕೊಂಡು ಈ ಚಾಮರಾಜನಗರದಲ್ಲಿ ಮನೆ ಮಹದೇಶ್ವರ ಮಠ ಸ್ವಾಮಿ ಹೆಸರಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾರೆ. ಇವತ್ತು ಜಾನಪದ ಕಲೆಗಳಿಗೆ ಕರ್ನಾಟಕ ಸರ್ಕಾರ ಗುರುತಿನ ಕೊಡ್ತೀವಿ ಅಂತೇಳಿ ಎಲ್ಲರೂ ಗುರುತಿನ ಮಾಡಿದ್ರು. ಆದ್ರೆ ಕೆಲವು ಜನರು ಮಾತ್ರ ಗುರುತಿನ ಸಿಕ್ಕಿದ್ರು, ಆದರೆ ಕೆಲವು ಜನರಿಗೆ ಗುರುತಿನ ಸಿಗೋದಿಲ್ಲ. ಚಾಮರಾಜನಗರದಲ್ಲಿ ಕಲಾವಿದರಿಗೆ ಒಟ್ಟು ಸಿಕ್ಕಿಲ್ಲ. ಮತ್ತೆ ನಮ್ಮ ಕಲಾವಿದರು ಕಷ್ಟಪಟ್ಟಿದ್ದ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅವರಿಗೆ ವೈದ್ಯಕೀಯ ನೆರವನ್ನು ನೀಡತಕ್ಕಂಥದ್ದು ಕೂಡ ಅವರಿಗೆ ಅನುಭವದ ಕೊರತೆನೋ ಅಥವಾ ಅಪ್ಲೈ ಮಾಡುವುದು ಗೊತ್ತಿರೋದ್ರಿಂದ ಅದು ಕೂಡ ಸಮಸ್ಯೆ ವೈದ್ಯಕೀಯ ಸರ್ ಇಲ್ಲೇ ನಾವು ಅದನ್ನು
ಜನಗಳ ಹತ್ತಿರ ತಗೊಂಡೋಗಿ ಅವರಿಗೆ ತಿಳಿಸೋದು ನಮ್ಮ ಉದ್ದೇಶ. ಇದರಲ್ಲಿ ಎಷ್ಟು ಜನ ಕೆಲಸ ಮಾಡ್ಬೋದು ಸರ್? ಈಗಾಗಲೇ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಹಲವಾರು ಇಂಡಿಯಾ ಬ್ರಾಂಚಸ್ ಓಪನ್ ಆಗಿದೆ. ಈಗ ನಿನ್ನೆ ಸೌತ್ ಝೋನ್ ಆಫೀಸ್ ಓಪನ್ ಆಗಿದೆ. 8 ಸ್ಟೇಟ್ಗೆ ಈಗ ನಾನು ಡಿವಿಷನಲ್ ಚೇರ್ಮನ್ ಆಗಿ ಪ್ರಮಾಣವಚನ ಇವತ್ತು ಸ್ವೀಕಾರ ಮಾಡಿದೆ. ನನ್ನ ಜೊತೆ IDC, ITC ಅವರೆಲ್ಲ ತೊಗೊಳ್ತಾ ಇದ್ದಾರೆ. ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಮಿಷನರ್ಸ್ ಮತ್ತು ಆ ಥರ ಎಲ್ಲ ಒಂದು 10 ಜನ, 10ರಿಂದ 15 ಜನ ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಪೂರ್ತಿಗೊಳಿಸ್ಕೋಬೇಕು, ಯಾವ ಥರ ಅವ್ರು ಬರಬೇಕು ಮೇಲೆ ಅಂತ ತುಂಬ ಜನಗಳಿಗೆ ಅದರ ಬಗ್ಗೆ ಅವಗಾಹನೆ ಇಲ್ಲ. ಸೊ ಅದನ್ನು ನಾವು ಆಫ್ಲೈನ್, ಆನ್ಲೈನ್ ಮುಖಾಂತರ ಎಲ್ರಿಗೂ ಒದಗಿಸ್ಕೊಡ್ಬೇಕು ಅಂತ ಒಂದು ಉದ್ದೇಶದಿಂದ ಅದನ್ನು ಇವತ್ತು ಎಲ್ರಿಗೂ ಗೊತ್ತಾಗೋ ಥರ ಪ್ರೆಸೆಂಟೇಷನ್ ಪ್ಲಸ್ ಅದರದ್ದು ಒಂದು ಗ್ರೌಂಡ್ ಲಾಂಚಿಂಗ್ ಇಟ್ಕೊಂಡಿದ್ವಿ. ಇದಕ್ಕೆ ಸುಮಾರು ಜನ ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ. ಎಲ್ರಿಗೂ ನಾವು ಸ್ವಾಗತ ಬಯಸ್ತಾ ಇದ್ದೇವೆ. ಇಲ್ಲಿ ಬಂದವರು ಇದ್ರ ಬಗ್ಗೆ ತಿಳ್ಕೊಂಡು ಇನ್ನೂ ಎಲ್ರಿಗೂ ಹೇಳಿ, ಸೊ ಅದರ ಒಂದು ಫೆಸಿಲಿಟೀಸ್ ಏನಿದೆ, ಲಾಭ ಏನಿದೆ ಅದು ಪಡಿಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಕೊಡ್ತಾರೆ. ಇವತ್ತಿಂದ ನಮ್ಮ ಕೆಲಸಗಳು ಶುರುವಾಗ್ತಾ ಇದೆ. ಎಲ್ಲ ಗ್ರಾಮೀಣ ಜನತೆಗೆ ಎಲ್ಲರಿಗೂ ಉಪಯೋಗ ಆಗೋಂಥದ್ದು ನಮ್ಮ ಈ FIRD ಸಂಸ್ಥೆಯಿಂದ ಎಲ್ಲ ಉಪಯೋಗ ಆಗುತ್ತೆ. ಭಾರತ್ ಉದ್ಯಮ ಸೇವಾ ಕೇಂದ್ರ ಅಂತ ಇದೆ. ಅದರಿಂದ ಎಷ್ಟೋ ಜನ ಯುವಕರಿಗೆ ಉದ್ಯೋಗಗಳು ಕಲ್ಪನೆ ಆಗುತ್ತದೆ. दो दिन के प्रवास पे कर्नाटका के 2 दिन के प्रवास पे मैं हूँ और आज हमारे पूरे देश में जिलों के प्रशिक्षण शिविर चल रहे हैं, उसके नियमित भाग लेने का मौका मिला है। साथ ही साथ कर्नाटका के में जिस प्रकार से पार्टी की सक्रिय गतिविधि बढ़ी हुई है, लगातार पार्टी अपने कार्यक्रमों को पूरी तरह से आगे बढ़ा रही है और जिस प्रकार से पिछले 3 वर्षों में कर्नाटका की सरकार ने यहाँ की जनता को धोखा देने का काम किया है, यहाँ की जनता के साथ विश्वासघात किया है और उनके आपसी कलह के कारण जनता के हितों के काम दूर है। जनता के हितों से यहाँ की सरकार को कोई लेना देना नहीं है। यहाँ के नेता जो यहाँ की सरकार चला रहे हैं वो केवल सरकार को अपने लिए, सत्ता को अपने लिए साधन बनाकर यूज कर रहे हैं। इस राज्य की जनता के लिए जो विकास की योजनाएं होनी थी, जो विकास के काम होने चाहिए थे, जो वेलफेयर के काम होने चाहिए थे, उस पर सरकार का पूरी तरह से ध्यान भंग है और कांग्रेस इस यहाँ को ATM के रूप में यूज कर अपनी दिल्ली की दरबार सजा। ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.